ಇನ್ನೆಲ್ಲ ವಿಚಾರದ ಬಗ್ಗೆ ಪ್ರಿಯಾಂಕಾ ವಾದ್ರಾ ಅವರು ಟ್ವೀಟ್ ಮೂಲಕವಾಗಿ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಸನ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲಾದ ನಂತರ ಪ್ರಧಾನಿ ಮೋದಿ ಮೌನದ ಬಗ್ಗೆ ಕೈ ನಾಯಕಿ ಪ್ರಿಯಾಂಕಾ ವಾದ್ರಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಭುಜದ ಮೇಲೆ ಕೈ ಇಟ್ಟು ಫೋಟೋ ತೆಗೆಸಿಕೊಳ್ಳುವ ನಾಯಕ, 10 ದಿನಗಳ ಮೊದಲು ಪ್ರಧಾನಿಯೇ ಪ್ರಚಾರಕ್ಕೆ ತೆರಳುವ ನಾಯಕ, ವೇದಿಕೆಯಲ್ಲಿ ಮೋದಿ ಹೊಗಳಿ ಇಂದು ದೇಶದಿಂದ ತಲೆಮರೆಸಿಕೊಂಡಿದ್ದಾನೆ. ಮೋದಿಜಿ, ನೀವು ಇನ್ನೂ ಮೌನವಾಗಿರ್ತೀರಾ ಅಂತ ಟ್ವೀಟ್ ಮಾಡಿ ಪ್ರಿಯಾಂಕಾ ವಾದ್ರಾ ಅವರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ. ಪ್ರಿಯಾಂಕಾ ವಾದ್ರಾ ಅವರಷ್ಟೇ ಅಲ್ಲ, ಕಾಂಗ್ರೆಸ್ನ ಹಲವು ನಾಯಕರುಗಳು ಕಿಡಿಕಾರ್ತಾ ಇದ್ದಾರೆ ಈ ವಿಚಾರದಲ್ಲಿ. ಬಿಜೆಪಿ ಅವರ ನಿಲುವು ಏನು ಅಂತ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ. ಅಶೋಕ್ ವಿಜಯೇಂದ್ರ ಅವರು ನುಣುಚಿಕೊಳ್ಳುವ ಕೆಲಸ ಮಾಡಿದ್ದಾರೆ. ವಿದೇಶದಲ್ಲಿ ಇದ್ದರೂ ಕೂಡ ಅವರನ್ನು ಬಿಡೋಕಾಗುತ್ತಾ ಅಂತ ಕಿಡಿಕಾರಿದ್ದಾರೆ. ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ನಾಯಕರು ಕಿಡಿಕಾರಿರೋದು. SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. SIT ಕಾನ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಅವರು ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಬೇಕು ಅಂತೇಳಿ ನಾನು ಕೂಡ ಸಂಬಂಧಪಟ್ಟಂತವ್ರಿಗೆ ಸೂಚನೆ ಮಾಡಿದ್ದೇನೆ. ಈಗಾಗಲೇ ಯಾರು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅದೇ ನನ್ನ ಅಭಿಪ್ರಾಯವೂ ಕೂಡ ಅದೇ. ದೂರು ಕೊಟ್ಟಾದ್ಮೇಲೆ ಈಗಾಗಲೇ FIR ಹಾಕಿದ್ದಾರೆ. ಆ ಬೇಸ್ಡ್ ಆನ್ ದಿ FIR ಈಗಾಗಲೇ SIT ಕೂಡ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. SIT ಅಧಿಕಾರಿಗಳು ಈಗಾಗಲೇ ಸ್ಥಳ ತನಿಖೆ ಮಾಡ್ತಕ್ಕಂಥದ್ದು. ಅವರು ಹೊಳೆನರಸೀಪುರ ಅಲ್ಲೆಲ್ಲ ಕೂಡ ಭೇಟಿ ಮಾಡಿ ಏನು ತನಿಖೆಯನ್ನ ಯಾವೆಲ್ಲ ಆಯಾಮಗಳಲ್ಲಿ ಮಾಡಬಹುದಾಗಿದೆ ಎಲ್ಲ ಆಯಾಮಗಳಲ್ಲೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಅವರನ್ನು ಕಾನೂನು ನಂತರ ಕ್ರಮ ತೆಗೆದುಕೊಳ್ತೇವೆ. ಇಲ್ಲ, ನಾವು ಅವರಿಗೆ ಸಂಪೂರ್ಣವಾದಂತಹ ಭದ್ರತೆಯನ್ನ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಕೂಡ ಇದೆ. ಅವರಿಗೆ ಭದ್ರತೆಯನ್ನು ಕೂಡ ಒದಗಿಸ್ತೇವೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಕಿಲ್ಲ. ನಮಗೆ ಈ ಪ್ರಕರಣ ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಸರ್ಕಾರ SIT ರಚನೆ ಮಾಡಿದ್ರು. SIT ರಚನೆ ಮಾಡಿದ ತಕ್ಷಣನೇ ಜನರು ಅಲ್ಲಿ ಮಾತೇನ್ ನಡೀತಾ ಇದೆ ಅಂದ್ರೆ, ಕೇಂದ್ರ ಸರ್ಕಾರದವರೇ ಪ್ರಜ್ವಲ್ ರೇವಣ್ಣನವರನ್ನ ವಿದೇಶಕ್ಕೆ ಕಳಿಸಿರೋದು ಅಂತ. ಕಂಪ್ಲೀಟ್ ಫೆಸಿಲಿಟೇಷನ್ ವಾಸ್ ಡನ್ ಬೈ BJP, ವಾಸ್ ಡನ್ ಬೈ ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸ್ಪಷ್ಟೀಕರಣ ಕೊಡಿ. ನಮ್ಮ ಸರ್ಕಾರ ಗಂಭೀರವಾಗಿ ತನಿಖೆ ನಡೆಸುತ್ತೆ. ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಕಂಪ್ಲೇಂಟ್ ಕೂಡ ಒಂದು FIR ಕೂಡ ರಿಜಿಸ್ಟರ್ ಆಗಿದ್ದಾರೆ. A1 ರೇವಣ್ಣ ಅವರಿದ್ದಾರೆ, A2 ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ. ಅದು ಕೆಲವು ವಿಷಯಗಳು ತಾವು ಕೇಳಿದ್ರೆ ಅಸಹ್ಯ ಅನ್ಸುತ್ತೆ. ಇವರೆಲ್ಲ ಧರ್ಮ ರಕ್ಷಕರಂತೆ, ಇವರೆಲ್ಲ ಮಹಿಳೆಯರ ಮಾನ ಮರ್ಯಾದೆ ಕಾಪಾಡೋರಂತೆ. ಹಗುರವಾಗಿ ಮಾತನಾಡ್ತಾರೆ ಗ್ಯಾರಂಟಿಗಳ ಬಗ್ಗೆ. ಮಹಿಳೆಯರಿಗೆ ಸ್ವಾಭಿಮಾನದ ಬದುಕು ಸಿಗುವಂತ ಗ್ಯಾರಂಟಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಎಲ್ಲಿದ್ದಾರಪ್ಪ ಇವಾಗ? ರಾಜ್ಯದ ರಾಜಕಾರಣ, ದೇಶದ ಒಂದು ರಾಜಕಾರಣ ಇರಬಹುದು ಅಥವಾ ಇಡೀ ವಿಶ್ವನೇ ಇವತ್ತು ತಲೆ ತಗ್ಗಿಸುವಂತ ಒಂದು ಘಟನೆ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿದೆ ಅಂತಂದ್ರೆ ನಿಜವಾಗ್ಲೂ ನಮಗೆಲ್ಲ ಬಹಳಷ್ಟು ಖೇದ ಅನ್ಸುತ್ತೆ. ತಮಗೆಲ್ಲ ಗೊತ್ತಿದೆ, ಕೆಲವು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಹರಿದಾಡ್ತಿರುವಂತ ವಿಡಿಯೋ ತುಣುಕುಗಳು ತಾವು ಎಲ್ಲ ಮಾಧ್ಯಮದಲ್ಲಿ ನಿನ್ನೆಯಿಂದ ಕೂಡ ನೀವೆಲ್ಲ ನೋಡ್ತಾ ಇದೀವಿ. ಇದು ಬಹುಶಃ ನಮ್ಮ ರಾಜ್ಯಕ್ಕೆ ಒಂದು ತಲೆ ತಗ್ಗಿಸುವಂತ ಕೆಲಸ ಇವ್ರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. Unfortunate is a very bad incident. ಅದು ಮಾಡಿದ್ದಾರೆ, SIT ಆಗಿದೆ. ಗವರ್ಮೆಂಟ್ has already taken a consent, it will take care of it. ರೆಡ್ ಕ್ರಾಸ್ ನೋಟಿಸ್ ಯಾಕೆ BJP ರಿಸೀವ್ ಮಾಡಬಾರ್ದು? ನಮಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಲಿಕ್ಕೆ there is a time, there is a procedure because somebody has to come and file a complaint. ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಹೊರಗೆ ಹೋಗ್ಬೇಕಂದ್ರೆ ಏರ್ಪೋರ್ಟ್ ಯಾರು ಮ್ಯಾನೇಜ್ ಮಾಡ್ತಾರೆ? ರೆಡ್ ಕ್ರಾಸ್ ನೋಟಿಸ್ ಇಶ್ಯೂ ಮಾಡಿದ್ರೆ ಏನಾಗಿರೋದು? ಯಾಕೆ BJP ಮಾಡಬಾರ್ದು? ಅವೇರ್ನೆಸ್ ಇತ್ತಲ್ಲ. and the incident what it has happened, definitely ನಮ್ಮ ಸರ್ಕಾರ it will punish him. whoever is a culprit found to be, ಯಾರು ಈ ತರ ಮಾಡಿದ್ದಾರೆ will definitely punish him. ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿಯವರು ಇದರ ಬಗ್ಗೆ ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ, ಕಾನೂನು ಅಡಿಯಲ್ಲಿ ಎಲ್ಲರೂ ಕೂಡ ಸಮಾನರು. ಈಗಾಗಲೇ ಸರ್ಕಾರ ತನಿಖೆಯನ್ನು ಮಾಡುವಂಥದ್ದಕ್ಕೆ ರಚನೆಯನ್ನು ಮಾಡಿದೆ, SIT ರಚನೆ ಮಾಡಿದೆ. ಆ ದೃಷ್ಟಿಯಿಂದ ಆ ತೀರ್ಪು ಬಂದ ಮೇಲೆ ಅದು ಕಾನೂನು ರೀತಿಯಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ಸರ್ಕಾರ ಮಾಡೇ ಮಾಡ್ತೈತೆ, ಗ್ಯಾರಂಟಿ ಮಾಡೇ ಮಾಡ್ತೈತೆ. ಅದನ್ನು ಮಾಡಲಿ, ಕಾನೂನು ಅಡಿಯಲ್ಲಿ ಎಲ್ಲರೂ ಸಮಾನರು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸತ್ಯಾಸತ್ಯತೆಗಳು ಹೊರ ಬರ್ತದೆ, ಅಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ. ನೋಡಿ, ಮೊದಲೇದಾಗಿ ಮೈತ್ರಿ ಅಭ್ಯರ್ಥಿಗಳಿಗೆ ಯಾವುದೂ ತೊಂದರೆ ಇಲ್ಲ. ವೈಯಕ್ತಿಕವಾಗಿ ಅಕಸ್ಮಾತ್ ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನು ಪ್ರಕಾರ ಸರ್ಕಾರ ಅವ್ರದ್ದೇ ಇದೆ, ಕ್ರಮ ಕೈಗೊಳ್ಳಿ. ಅದಕ್ಕಿಂತ